ಮೊದಲನೇದಾಗಿ ಕೆ ಪ್ರೊಡಕ್ಷನ್ ಕೇರಳ ಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಜಯ್ ಸರ್ ಹೀರೋ, ಮಲೈಕಾ ಹೀರೋಯಿನ್, ಮಂಜು ಸರ್ ಇದ್ದಾರೆ, ಅಚ್ಯುತನ ಇದ್ದಾರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಇದ್ದಾರೆ, ಸುಧಾಮ ಇದ್ದಾರೆ, ರಮೇಶ್ ಇಂದೋರ್ ಇದ್ದಾರೆ, ಸುಮಾರು ಜನ ಆರ್ಟಿಸ್ಟ್ಗಳು ಇದ್ದಾರೆ. ಇದೇ ಜುಲೈಯಿಂದ ನಾವು ಶೂಟ್ ಹೋಗ್ತಾ ಇದೀವಿ. 60 to 80 days ಶೂಟಿಂಗ್ ಅನ್ಕೊಂಡಿದ್ವಿ. 17 ಜನ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ನಮ್ಮ ಯೋಗಾನಂದ್ ಸರ್ ಡೈಲಾಗ್ಸ್ ಬರೀತಾರೆ. ವಿಜ್ಞಾನ್ ಸರ್ ಕ್ಯಾಮ್ರಾಮನ್. ಫಸ್ಟ್ ಟೈಮ್ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ 60 to 70 days ಶೂಟ್ ಇದೆ. ಬೆಂಗಳೂರು, ಮೈಸೂರು, ಪಾಂಡಿಚೇರಿ. ಆಮೇಲೆ ಈ ಪೋಸ್ಟರ್ ಬಿಟ್ಟ ಮೇಲೆ ನನಗೆ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ, ಬಹಳ ಜನ ಕಮೆಂಟ್ ಆಗ್ತಾ ಇದ್ದಾರೆ, ಬಹಳ ಜನ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಕೊಡ್ತೀನಿ. ಇದು ಬಿಗ್ ಸುಮಾರು ಜನ ಗೋಡ ಮಾಡಿಸ್ಬಿಟ್ರೆ ಕಾರು ಅಂತ ಕೇಳ್ತಾ ಇದ್ರು. ಬಟ್ ನಾನು ಅದು ಗೆಟಪ್ ಬೇಕಾಗಿತ್ತು. ಸರ್ ಹತ್ರ ಡಿಸ್ಕಷನ್ ಮಾಡಿದಾಗ ಇಲ್ಲ ಮಾಡ್ಸೋಣ ಕರೆಸಿ ಅಂತಂದ್ರು. ನಾವು ಅವರು ಬಟ್ಟೆ ಸೈಜ್ಗಿಂತ ಜಾಸ್ತಿ, ತಲೆ ಸೈಜ್ ಜಾಸ್ತಿ ತಗೊಂಡ್ಬಿಟ್ಟಿದ್ದೀವಿ. ಯಾಕಂದ್ರೆ 5-6 ಜನ ಬಿಗ್ನವ್ರು ಕರ್ಕೊಂಡ್ ಬಂದ್ರೆ ತಗೊಳ್ಳೋರು, ಹೋಗೋರು, ಮಾಡೋರು, ಮತ್ತೆ ಚೆನ್ನಾಗಿರ್ತಿರ್ಲಿಲ್ಲ, ಫೋಟೋ ಶೂಟ್ ಮಾಡೋದು ಯಾವುದು ಚೆನ್ನಾಗಿ ಬರ್ತಾ ಇರಲಿಲ್ಲ, ಮತ್ತೆ ಕ್ಯಾನ್ಸಲ್ ಮಾಡೋದು. ಈ ತರ ತುಂಬಾ ಆಗಿತ್ತು ನಮಗೆ. ಸಿದ್ದು ಅವರು ವಿಗ್ ಮೇಕರ್ ನನಗೆ ತುಂಬಾ ಪರಿಚಯ. ಅವರು ಹೇಳಿದೆ ಹಿಂಗ್ ಆಗ್ತಾ ಇದೆ ಏನು ಅಂತ. ಈ ಸರಿ ಬಂದ್ರು ಸರ್ ಎಲ್ಲ ಅರ್ಧ ಅವರು ಹೇಳಿದ್ರು, ಇಲ್ಲ ಸರ್ ಒಂದು ಕೆಲಸ ಮಾಡೋಣ, ಬಾಂಬೆಲಿ ಸ್ಮೂತಿನ್ ಅಂತ ಒಂದು ಯಾವ್ದು ಕಂಪ್ನಿ ಇದೆ ಸರ್, ಅಲ್ಲಿ ಸಖತ್ತಾಗಿ ಸಿಗುತ್ತೆ, ನ್ಯಾಚುರಲ್ ಆಗಿ ಇರುತ್ತೆ. ಈ ಎನಿಮಲ್ ಸಿನಿಮಾದಲ್ಲಿ ರಂಜಿತ್ ಕಪೂರ್ ಹೊಟ್ಟೆ ಮಾಡಿದ್ದು, ಪುಷ್ಪಾದವ್ರು ಮಾಡಿದ್ದು, ಮತ್ತೆ ಜವಾನ್ ಸಿನಿಮಾದಲ್ಲಿ ಶಾರುಖ್ ಅವ್ರು ಮಾಡಿದ್ದು, ಅವರೆಲ್ಲ ಒರಿಜಿನಾಲಿಟಿ ತುಂಬಾ ಚೆನ್ನಾಗಿದೆ, ಅಲ್ಲಿ ಹೋಗಿ ಮೆಟೀರಿಯಲ್ ತಂದು ಮಾಡಿದ್ರೆ ಆಗತ್ತೆ ಸರ್. ಸರಿ ಅಂತ ಒಂದ್ಸರಿ ಬಾಂಬೆ ಹೋಗಿ ಅಲ್ಲಿ ಹೋಗಿ ಅಷ್ಟು ಮೆಟೀರಿಯಲ್ ನಾ ತಂದು ಸರ್ಗೆ ಹೇಳಿದ್ವಿ. ಬಟ್ ಅದು 5 hours ಸಂಗೆ ಕೂತ್ಕೋಬೇಕು, AC ಕೂತ್ಕೋಬೇಕು ಅದನ್ನ. ಸೊ ಬಂದು ಸಿಲಿಕಾನ್ ಹಾಕಿ ಮೋಲ್ಡ್ ಹಾಕಿ ಅದ್ ಮಾಡಿದ್ವಿ. 5 hours ಕೂತ್ಕೊಂಡ್ರು ಮಾಡಿದ್ವಿ. ಎಲ್ಲ ನೋಡಿ ಆಮೇಲೆ ನೋಡಿದ್ರೆ ಫುಲ್ ರೆಡಿ ಆಗ್ಬಿಟ್ಟು ಫೋಟೋ ಶೂಟ್ ಮಾಡಿ ಅದ್ಭುತವಾಗಿ ನ್ಯಾಚುರಾಲಿಟಿನೇ ಇದೆ. ಬಟ್ ಅದನ್ನ ಮಾಡ್ಸಕ್ಕೆ ಹತ್ತಿರ ನಮಗೆ 1 ಲಕ್ಷ ಮೇಲ್ ಆಗುತ್ತೆ. ಬಟ್ ಅದನ್ನ 2 days ಮಾತ್ರ ಯೂಸ್ ಮಾಡಕ್ಕಾಗತ್ತೆ, ಮತ್ತೆ ಯೂಸ್ ಮಾಡಕ್ಕಾಗಲ್ಲ. ಸೊ ನಮ್ಗೆ 15 days ಬೇಕಾಗಿದೆ. ಸೊ ನಾವು ಅದನ್ನ 4-5 ಆಲ್ರೆಡಿ ಮಾಡಿಸಿದ್ದೀವಿ. ಇದ್ರ ಬಿಟ್ಟು ಇನ್ನೂ ಬೇರೆ ಬೇರೆ ಗೆಟಪ್ಗಳಿವೆ, ಬೇರೆ ಬೇರೆ ಜಾನರ್ ಇದೆ, ಅದ್ಭುತವಾಗಿದೆ. ಕಥೆ ಅಂತೂ ನ್ಯಾಷನಲ್ ಲೆವೆಲ್ ಅಲ್ಲಿ ಇದೆ ಕಥೆ, ಇಲ್ಲೇ ಹೇಳಲ್ಲ. ನೆಕ್ಸ್ಟ್ ನಿಮ್ಗೆ ಒಂದೊಂದೊಂದು ಬಿಟ್ಟು ಹೋಗ್ತೀನಿ. ಟೀಚರು, ಟೈಟ್ಲು, ಟ್ರೇಲರು. ನಿಮ್ಮ ಹಾರೈಕೆ ಮತ್ತು ಪ್ರೋತ್ಸಾಹ ಹಾಗೆ ಇರಲಿ. ಥ್ಯಾಂಕ್ ಯು. ಕನ್ನಡ ಹೇಳಿದೆ ಸರ್, ಫ್ಯಾಮಿಲಿ ಥ್ರಿಲ್ಲರ್ ಸರ್. ಡಾಕ್ಯುಮೆಂಟ್ಸ್ ಅಂತೆಲ್ಲ ಇದೆ, ಡಾಕ್ಯುಮೆಂಟ್ಸ್ ಅಂತೆಲ್ಲ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿದ್ದು. ಇಲ್ಲ ಇಲ್ಲ ಇಲ್ಲ, ಅದು ನೆಕ್ಸ್ಟ್ ಟೀಚರ್ ಬಿಟ್ಟಿಲ್ಲ ಸರ್. ಅವಾಗಲೇ ಎಲ್ಲ ಗೊತ್ತಾಗುತ್ತೆ. ಫಸ್ಟ್ಗೆ ಹೇಳೋದು ಬೇಡ, ಫಸ್ಟ್ ಮೀಟ್ ಆಗಿರೋದ್ರಿಂದ ಇನ್ನೂ ಟೈಟ್ಲ್ ಅದಕ್ಕೆ ಬಿಟ್ಟಿಲ್ಲ. ನಾವು ಅದಕ್ಕೊಂದು ಬೇರೆ ಬೇರೆ ಪ್ರೋಗ್ರಾಮ್ ಅನ್ಕೊಂಡಿದ್ದೀವಿ. ನ್ಯಾಷನಲ್ ಲೆವೆಲ್ ಸ್ಟೋರಿ ಇಲ್ಲ ಇಲ್ಲ. ಬಟ್ ಆ ನೈಜ ಘಟನೆ ಅಂದ್ರೆ ಯಾರು ಇನ್ಫ್ಲೂಯೆನ್ಸ್ ಆಗಿಲ್ಲ. ಬಟ್ ಆ ಘಟನೆಗಳು ನೋಡಿದೀವಿ ನಾವು. ಸೊ ಅದನ್ನ ಟಚ್ ಮಾಡಿದ್ದೀವಿ ಸರ್. ಇಲ್ಲ ಅದಕ್ಕೂ ಸಂಬಂಧ ಇಲ್ಲ. ಇಲ್ಲ ಇಲ್ಲ ಇಲ್ಲ, ನೋ ನೋ, ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಹಾ ಇಲ್ಲ ಸರ್, ನಾವು ತಲೆ ಪ್ಲಾನ್ ಇಂದ ಇಟ್ಕೊಂಡಿಲ್ಲ. ಸಿನಿಮಾನೇ ಆಗ್ಬೇಕು, ಪ್ಲಾನ್ ಇದೆ, ನಾವು ಮಾಡಲ್ಲ. ಸಿನಿಮಾ ಆಗ್ಬೇಕು ಅಷ್ಟೇ. ಇಲ್ಲ 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 ನಾನು ಅಸೋಸಿಯೇಟೆಡ್ ಸರ್ ಜೊತೆ ವರ್ಕ್ ಮಾಡಿದ್ದೆ ಸರ್. ಕತೆ ಬರೆದಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಡಿಯನ್ಸ್ ನ ಅಟ್ರಾಕ್ಷನ್ ಮಾಡೋದಂದ್ರೆ ಅದೇ ಸರ್. ಸೊ ನಾನು ಬೇಸಿಕ್ ಕತೆ ಹಂಗೆ ಇರೋದು, ಫ್ಯಾಮಿಲಿ ಅಟ್ರಾಕ್ಷನ್ ಮಾಡೋದು. ಸೊ ಅದೇ ಸರ್ ಅಪ್ರೋಚ್ ಮಾಡಿ ಅವರು ಕೇಳೋದಿಲ್ಲ, ಅಮ್ಮ ಬೇರೆ ತರ ಮಾಡೋಣ ಸರ್. ಇದೊಂದೇ ಗೊತ್ತಿಲ್ಲ, ಇನ್ನೂ ಬೇರೆ ಬೇರೆ ಇದೆ ಸರ್. ಫ್ರೇಮ್ ಬಿಟ್ಟಿರೋದು ಅಷ್ಟೇ ನನಗೆ. ಏನಾರು ಅನ್ಕೊಳ್ಳಿ ಸರ್, ಅಡ್ವೊಕೇಟ್ ಅವರು ಅನ್ಕೊಳ್ಳಿ, ಎಡಿಟರ್ ಅವರು ಅನ್ಕೊಳ್ಳಿ. ಈ ಲುಕ್ಕು 15 days ಬೇಕು ಅಂತ ಹೇಳಿದ್ರಿ. ಅದೇ ಸರ್ ಡಬಲ್ ಶೀಟ್ ಅಲ್ಲಿ ಏನಾದ್ರು ಕಾಣಿಸ್ಕೊಡ್ತಿದಾರ? ಟ್ರಿಬಲ್ ಇಲ್ಲ ಸರ್, ಟ್ರಿಬಲ್ ಇದೆ. ಇಲ್ಲ ಟ್ರಿಬಲ್ ಇದೆ. ಬಟ್ ರೋಲ ಶೇಡ ಏನಂತ ನಿಮ್ಗೆ ಆಮೇಲೆ ಹೇಳ್ತೀವಿ ಸರ್. ಬೆಂಗಳೂರು, ಮೈಸೂರು, ಪಾಂಡಿಚೇರಿ. ಮಲೈಕಾ ಅವರು ಶೂಟಿಂಗ್ ಹೇಳಿದ್ರು.
10 ಇಂದ 25 ಇಲ್ಲ ಅಂತ ಹೇಳಿದೆ. ಬೆಳಿಗ್ಗೆ ಮೆಸೇಜ್ ಹಾಕಿದ್ರು, ಫೋನ್ ಮಾಡಿದ್ರು, ಹೇಳಿ ಮುಂಚೆ ಗಡಿಗಡಿಯಲ್ಲಿ ಫಂಕ್ಷನ್ಸ್ ಇದು ಮಾಡ್ತಾರೆ. ಏನಿಲ್ಲ ಸರ್, ಈಗ ಏನಾಗಿದೆ ಅಂದ್ರೆ ನಮ್ದು 4 ಟೈಟ್ಲ್ ಇದಾವೆ, ಯಾವ್ದಂತ ಇನ್ನೂ ಫಿಕ್ಸ್ ಮಾಡಿಲ್ಲ. ನಾಲ್ಕಂತೂ ಫಿಕ್ಸ್ ಆಗಿದೆ. ಒಂದೊಂದು 1 by 1 ಬಿಡೋಣ ಅಂತ, ಕಂಟೆಂಟ್ಗೋಸ್ಕರ, ಪಬ್ಲಿಸಿಟಿಗೋಸ್ಕರ ಏನಿಲ್ಲ. ಫಸ್ಟ್ ಪೋಸ್ಟರ್ ಬಿಟ್ಟಿದ್ವಿ, ಇನ್ನೆಸ್ಟ್ ಆಗಿ ಬಿಡ್ತೀನಿ ಸರ್. ಫ್ಯಾಮಿಲಿ ಇಲ್ಲ ಸರ್. ಯಾಕೆ ಅಜಯ್ ರಾಮರಾವ್ ಅವರು ಯಾಕಂದ್ರೆ ಈಗ ಕೆಲವೊಂದು ಲವ್ ಸಬ್ಜೆಕ್ಟ್ಗಳಾಗಿರ್ಬೋದು, ರೊಮ್ಯಾಂಟಿಕ್ ಫ್ಯಾಮಿಲಿ ಡ್ರಾಮಾಗಳಿರ್ಬೋದು, ಅಜಯ್ ಅವರು ಈ ಶೇಡ್ ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಹೇಗೆ ತಯಾರಾದ್ರು ಅಂತ ಸರ್ ನಿಮ್ಮ ಕತೆ ಸೂಟ್ ಆಗುತ್ತೆ ಸರ್? ಎಲ್ಲ ಹೇಳಿದ್ರು ಸರ್, ನಾನು ಫೋನ್ ಮಾಡಿದಾಗಲ್ಲ ನನಗೆ ಅಲ್ಲೇ ಹೇಳ್ತಾರೆ, ತಲೆ ಕಳತೆ ಬೇಕಂತ ಕೇಳೋದು. ಅಷ್ಟು ಬಿಗಿಗಳು ಕಸಿದ್ದೀನಿ ನನಗೆ, ಅಷ್ಟು ಬಿಗಿನ ಅಜ್ಜ ತೋಡಿದ್ವಿ ನಾವು. ಬಟ್ ಡೆಡಿಕೇಶನ್ ತುಂಬಾ ಇದೆ ಸರ್. ಹೇಳಿದ್ರು ಸರ್, 4 ಶೇಡ್ ಬರುತ್ತೆ, 4 ಶೇಡ್ ಬೇರೆ ಬೇರೆ ಬಾಡಿನೂ ಚೇಂಜ್ ಮಾಡಬೇಕು. ಸೊ ಅದಕ್ಕೆಲ್ಲ ರೆಡಿ ಇದೆ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಪ್ರತಿ ದಿನ ಅಪ್ಡೇಟ್ ಇರುತ್ತೆ ಸರ್. 80 days ಅಲ್ಲಿ ಶೂಟಿಂಗ್ ತುಂಬಾ ಗ್ಯಾಪ್ ಇರುತ್ತಲ್ಲ, ಅದಕ್ಕೆ ಬಾಡಿ 100% ಗ್ಯಾಪ್ ಇರುತ್ತೆ ಸರ್. ಗ್ಯಾಪ್ ಥ್ಯಾಂಕ್ ತಗೊಳ್ಳೋದು ಸರ್, ಹೇಳಿದ್ವಿ ಥ್ಯಾಂಕ್ ತಗೊಳ್ಳೋದು ಸರ್. ಯಾಕಂದ್ರೆ ಅದು ನಿಮ್ಗೆ ಹೇಳಿದ್ರು ಸರ್, ಅದನ್ನ ಒಂದ್ಸರಿ ಹಾಕಿದ್ರೆ 2 days ಮಾತ್ರ ಹಾಕ್ಬೋದು, ಮತ್ತೆ ಹಾಕಕ್ಕಾಗಲ್ಲ. ಅದು ಮತ್ತೆ ಬೇರೆ ಹಾಕ್ಬೇಕು, ನೆಕ್ಸ್ಟ್ ಮತ್ತೆ ಬೇರೆನೇ ಹಾಕ್ಬೇಕು. ಅದೇ ಸರ್. ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಹಿನ್ನೆಲೆ ಹೇಳಿ ಮತ್ತು ಈ ಚಿತ್ರ ಬಗ್ಗೆ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕಿರಣ್ ಅಂತ. ಬಾಹುಬಲಿ ಅವರು ನಮಗೆ ಪರಿಚಯ ಗೊತ್ತಿತ್ತು, ಪರಿಚಯ ಇತ್ತು. ಒಂದು ಸಿನಿಮಾ ಮಾಡಬೇಕು ಅಂತ ನಾವು ಸುಮಾರು ಕಥೆಗಳು ಕೇಳಿದ್ದೆ. ಸುಮಾರು ಜನ ನನಗೆ ಕಥೆ ಹೇಳಿದ್ರೆ ಇಷ್ಟ ಆಯ್ತಿಲ್ಲ. ಬಾಹುಬಲಿ ಅವರು ಒಂದು 2-3 ಕಥೆ ಹೇಳಿದ್ರು. ಏನು ಮಾಡ್ತಾ ಇದ್ವಿ, ಈ ಸಿನಿಮಾ ಕಥೆ ನಮ್ಗೆ ಇಷ್ಟ ಆಯ್ತು, ಮಾಡೋಣ ಅಂತ ಡಿಸೈಡ್ ಮಾಡಿ ನಮ್ದು PK ಪ್ರೊಡಕ್ಷನ್ ಅಂತ ಒಂದು ರಿಜಿಸ್ಟರ್ ಮಾಡಿಸಿ PK ಪ್ರೊಡಕ್ಷನ್ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ನಮಗೆ ಹೀರೋ ಯಾರು ಅಂತ ಇದು ಮಾಡಿದ್ಮೇಲೆ ಈ ಕಥೆಗೆ ಸೂಟ್ ಆಗೋದು ಅಜಯ್ ಸರ್ ನಮಗೆ ಸರ್ ಜೊತೆ ಮಾತಾಡಿದ್ರು. ಅವರು ನಮಗೆ ಟೈಮಿಂಗ್ ಕೊಟ್ಟರು, ಎಲ್ಲ ಮಾತುಕತೆ ಆಯಿತು, ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಕೊನೆಯವರೆಗೂ ನಿಮ್ಗೆ ತೋರ್ತಾ ಇದ್ದೀರಿ ಅಂತ ಹೇಳಿ ಹೇಳ್ತೀನಿ. ನಮಸ್ತೆ. ಹುಡುಗ ಸರ್ ಸರಿ ಸರ್ ಕೊಡಿ ಸರ್. ಸರ್ ಫಸ್ಟ್ ಸಿನಿಮಾ ನಮಗೆ ಮಾತಾಡೋದು ಅಂತ ಹೇಳಿದ್ರೆ ಇಷ್ಟೆಲ್ಲ ಖುಷಿ ಖುಷಿಯಾಗಿದ್ದಾರೆ. ಅಜಯರಾವ್ ಸರ್ ಇದ್ದಾರೆ, ಒಳ್ಳೆ ಡೇಟ್ ಸಿಕ್ಕಿದ್ರು, ಆದ್ರೂ ಆ ಕಣ್ಣು ಭಯ ಕಾಡ್ತಾ ಇದ್ದಾರೆ ಯಾಕೆ ಅಂತ. ನಮ್ಗೆ ಈ ಫೀಲ್ಡ್ ಅಷ್ಟು ಸ್ವಲ್ಪ ಭಯ ಇದೆ, ಬೇರೆ ಮಾತಾಡಬೇಕು ಅಂದ್ರೆ ಮಾತಾಡೋದು ಈಸಿ. ಈ ರೀತಿ ಸಿನಿಮಾ ನೋಡೋದು ಒಳ್ಳೆ ಸೂಪರ್ ಹಿಟ್ ಸಿನಿಮಾ ಸಿಕ್ಕಿದೆ. ಸೊ ಆ ಕಾನ್ಫಿಡೆನ್ಸ್ ಸಿನಿಮಾಗೋಸ್ಕರ ಭಯ ನನಗೆ ಕಾಣ್ತಾ ಇಲ್ಲ, ಸಿನಿಮಾ ಮಾಡಕ್ ಭಯ ಅಂತ ಅನ್ನಿಸ್ತಾ ಇಲ್ಲ. ಈ ಸ್ಪೇಸ್ ಏನಿದೆಯಲ್ಲ ಸ್ವಲ್ಪ ನಮಗೆ ಡಿಸ್ಟರ್ಬೆನ್ಸ್ ಇದೆ, ಆ ತರ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸಿನಿಮಾ ಮಾಡಕ್ಕೆ ಏನು ಭಯ ಇಲ್ಲ, ಭಯ ಸಿನಿಮಾ ಮಾಡ್ತಾ ಇಲ್ಲ. ಸಿನಿಮಾ ಮಾಡ್ಬೇಕು ಅಂತಲೇ ಸಿನಿಮಾ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ. ಬಾಹುಬಲಿ ನನಗೆ ಅಪ್ರೋಚ್ ಮಾಡುವಾಗ ಈ ಸಬ್ಜೆಕ್ಟ್ ಅಲ್ಲಿ ನನ್ನ ಪಾತ್ರ ಕೇಳಿ ಬಹಳ ಇಷ್ಟ ಆಯ್ತು ನನಗೆ. ಅದಾಗಿ ಅಜಯ್ ರಾವ್ ಸರ್ ಜೊತೆ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ತುಂಬಾ ಖುಷಿ ಇದೆ. ತಿರುಮಲ ಆಗಿರ್ಬೋದು, ಅವ್ರ ಜೊತೆ ವರ್ಕ್ ಮಾಡೋದ್ರಿಂದ ರೈಟ್ ಆಗಿರ್ಬೋದು, ಎಲ್ಲರೂ ಟೀಮ್ ತುಂಬಾ ಚೆನ್ನಾಗಿದೆ. ನನ್ನ ಪಾತ್ರನೂ ತುಂಬಾ ಚೆನ್ನಾಗಿದೆ. ಫಸ್ಟ್ ಪೋಸ್ಟರ್ ಎಲ್ಲ ನೋಡಿದೆ, ಪೋಸ್ಟರ್ ನೋಡೋದ್ರೆ ಒಂದು ಸಿಕ್ಕಾದ್ರೆ ಕ್ಯೂರಿಯಾಸಿಟಿ ಇರುತ್ತೆ ನನಗೆ. ಬಿಗ್ ಬಾಸ್ ಆದ್ಮೇಲೆ ಬಂದಾದ್ಮೇಲೆ ಒಂದಷ್ಟು ಸಬ್ಜೆಕ್ಟ್ಗೆ ಕೇಳಿದ್ದೀನಿ, ಸುಮಾರು ಸಬ್ಜೆಕ್ಟ್ಗೆ ಕೇಳಿದ್ದೀನಿ. ಆದ್ರೆ ನನ್ಗೆ ತುಂಬಾ ಇಷ್ಟ ಆಗಿದ್ದ ಸಬ್ಜೆಕ್ಟ್ ಇದು. ಇದಕ್ಕಿಂತ ಒಂದು ಸಿನಿಮಾ ಮಾಡ್ತಿದ್ದೀನಿ ಆಲ್ರೆಡಿ. ಅದಾದ್ಮೇಲೆ ಈ ಸಿನಿಮಾ ಸಬ್ಜೆಕ್ಟ್ ನನಗೆ ನನ್ನ ಪಾತ್ರನೂ ಇಷ್ಟ ಆಯ್ತು, ಸಬ್ಜೆಕ್ಟು ಇಷ್ಟ ಆಯ್ತು. ಹಾಗಾಗಿ ಆಲ್ ದ ಬೆಸ್ಟ್. ಇದು ಕಂಡಕ್ಕೆ ನನಗೂ ಸಿನಿಮಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಬಾಹುಬಲಿ ಸರ್ ಜೊತೆ ಫಸ್ಟ್ ಟೈಮ್ ನಾನು ಯಾವಲ್ಲಿ ಎಸೆತಿದ್ದಾರೆ, ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಕಥೆ ಕೂಡ ಕೇಳೋದು ರೀಸೆಂಟಾಗಿ ಆಕ್ಷನ್ ಥ್ರಿಲ್ಲರು, ಫ್ಯಾಮಿಲಿ ಆಕ್ಷನ್ ಥ್ರಿಲ್ಲರ್ ಅನಿಸ್ತು ನನಗೆ. ಅಂಡ್ ತುಂಬಾ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಾನು ಸ್ಕ್ರಿಪ್ಟ್ ನಾನೇ ಓದಿದೆ. ಯೂಶಲಿ ನಾನು ಸ್ಕ್ರಿಪ್ಟ್ ಓದೋದಕ್ಕೆ ಸುಮಾರು 2 days, ಯೂಶಲಿ 2 days 8 to 16 hours ಹೋಗ್ತಿದೆ. 4 hours ಅಲ್ಲೇ ಇದು ಕಂಪ್ಲೀಟ್ ಮಾಡಿದ್ದೆ ಫಸ್ಟ್ ಹಾಫ್. ಯಾಕಂದ್ರೆ ನನಗೆ ಎಲ್ಲೋ ವೇಟ್ ಮಾಡಬೇಕು ಅನಿಸ್ಲಿಲ್ಲ ನನಗೆ.
ಯಾಕಂದ್ರೆ ಹಿಡಿತ ಹಂಗೆ ಇರ್ತದೆ ಅಂದ್ರೆ ಇದಾದ್ಮೇಲೆ ಏನ್ ಸಿನ್ ಬರುತ್ತೆ ಇದಾದ್ಮೇಲೆ ಏನ್ ಸಿನ್ ಬರುತ್ತೆ ಅಂತ ಈ ಒಂದು ಕುತೂಹಲ ಇಟ್ಕೊಂಡೇ ಹೋಗ್ತೀವಿ. ಅಷ್ಟು ಮಟ್ಟಕ್ಕೆ ಫೈನ್ ಟ್ಯೂನ್ ಆಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಅದು ತುಂಬಾ ಚೆನ್ನಾಗಿತ್ತು. ನಮ್ಗೆ ಓದ್ತಾನೆ ವಿಜುವಲ್ ನಮ್ಗೆ ಕಣ್ಣಿಂದನೇ ಬರುತ್ತಲ್ಲ. ಆಲ್ಮೋಸ್ಟ್ ಒಂದು ಫಸ್ಟ್ ಹಾಫ್ ನಾನು 3 to 4 hours ಮುಗಿಸಿದ್ದೆ. ಆ ಮಟ್ಟಿಗೆ ಇನ್ನೊಂದು ಸೆಕೆಂಡ್ ಹಾಫ್ ಕೂಡ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ಕೂಡ ಚೆನ್ನಾಗಿ ಬಂದಿದೆ. ಸೊ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ ಬಾಕಿ ಇದೆ. ಅಂಡ್ ಗೆಟಪ್ ನಾವು ಸ್ವಲ್ಪ ಟೆಕ್ನಿಕಲಿ ತುಂಬಾ ವರ್ಕ್ ಮಾಡಬೇಕಾಗಿದೆ. ಬಿಕಾಸ್ ನೀವು 4 ಗೆಟಪ್ ಇದೆ ಅದು ಎಸ್ಪೆಷಲಿ ನೋಡ್ತೀನಪ್ಪ ಈ ಪೋಸ್ಟ್ ಗೆಟಪ್ಸ್ ಇದೆಯಲ್ಲ ತುಂಬಾ ಕೆಲಸ ಬರುತ್ತೆ ನಮಗೆ. ಅಂಡ್ ಇಟ್ ಟೇಕ್ಸ್ ಟೈಮ್. ಸ್ಟುಡಿಯೋದಲ್ಲಿ ಅಲ್ಲ ಅಥವಾ ನಾವೆಲ್ಲ ಶೂಟ್ ಮಾಡ್ಕೊಳ್ಳೋದಾಗ್ಲು ಪ್ರಾಕ್ಟಿಕಲ್ ಆಗಿ ಇಟ್ ಟೇಕ್ಸ್ ಟೈಮ್. ಯಾಕೆ ಅಂದ್ರೆ ನಂಬರ್ ಆಫ್ ಡೇಸ್ ಅದು ಜಾಸ್ತಿ ಆಗಿದೆ. ಯಾಕಂದ್ರೆ ಅವ್ರದ್ದು 3 to 4 hours ಅವ್ರಿಗೆ ಮೇಕಪ್ ಇದೆ ಮಾರ್ನಿಂಗ್ ಕೊಡೋದಕ್ಕೆ. ಸೊ ಅದು ಕೊಡ್ಲೇಬೇಕು. ಅಂಡ್ ಯಾವುದೇ ಹಂತದಲ್ಲೂ ಆಕ್ಷನ್ ಆಗಿರೋದ್ರಿಂದ ನೀವು ಇದೇನಿದೆ ಈ ಗೆಟಪ್ ಅಲ್ಲಿ ಆಕ್ಷನ್ ಮಾಡೋದಿಲ್ಲ. ಇಟ್ಸ್ ವೆರಿ ಕ್ರಿಟಿಕಲ್. ನಿಮಗೆ ಈ ರೆಗ್ಯುಲರ್ ಗೆಟಪ್ ಅಲ್ಲಿ ಮಾಡೋದೇ ಒಂದು ದೊಡ್ಡ ವಿಷಯ ಆಕ್ಷನ್ ಬ್ಲಾಕ್ ಆಗೋದು. ಅದರಲ್ಲಿ ಇದು ಜೊತೆ ಆಡ್ ಆನ್ ಆಗ್ತಿದೆ ಅಂದ್ರೆ ಸೊ ಟೇಕ್ ತುಂಬಾ ಕೇರ್ ತಗೋಬೇಕು. ಅಂಡ್ ಯಾಕೆಂತಂದ್ರೆ ಈ ಬೆವರು ಬರದಾಗಿ ನೋಡ್ಕೋಬೇಕು. ಈಚ್ ಪಾಯಿಂಟ್ ಇಸ್ ವೆರಿ ಕಂಪಲ್ಸರಿ. ಹಾಗಾಗಿ ಪ್ರಾಕ್ಟಿಕಲ್ ಆಗಿ ನಮ್ಗೆ ತುಂಬಾ ಚಾಲೆಂಜಿಂಗ್ ಇದೆ. ಇದು ಬಿಟ್ಟು ಇನ್ನೊಂದು ಕೂಡ ಗೆಟಪ್ ಇದೆ. 2 ಗೆಟಪ್ ಅಂತೂ ನಮಗೆ ಚಾಲೆಂಜಿಂಗ್, ನನ್ನೂ ಡೈರೆಕ್ಟರ್ಗೆ ತುಂಬಾ ಚಾಲೆಂಜಿಂಗ್ ಆಗಿದೆ. ಇದು ಟೆಕ್ನಿಕಲ್ ಟೀಮ್ ಜೊತೆ ಒಂದು ಸಿಜಿವಿ ಟೆಕ್ನಿಕಲ್ ಟೀಮ್ ಜೊತೆ ಸೊ ಅದು ಕೂಡ ಹಾಗಾಗಿ ತುಂಬಾ ಕ್ರಿಟಿಕಲ್ ಆಗ್ತಾ ಇದೆ. ಸೊ ನಾವು ತುಂಬಾ ಹೋಮ್ವರ್ಕ್ ಮಾಡಿ ಇನ್ಶಿಯೇಟ್ ತಗೊಂಡಿದ್ದೀವಿ. ಸೊ ಸಬ್ಜೆಕ್ಟ್ ತಕ್ಕನಂಗೆ ನಾವು ಮಾಡಿದ್ದಾರೆ. ಬಹಳ ಖುಷಿ ಆಗ್ತದೆ. ಅದು ಯಾಕೆ ಆ ಗೆಟಪ್ ಬಂದಿದೆ ಅಂತಂದ್ರೆ ಒಂದು ಫ್ಯಾಮಿಲಿ ಜೊತೆ ಒಂದು ಮಾಸ್ನ ಎಂಗೇಜ್ ಮಾಡಿ ಅದು ಸಕಲಲ್ಲಿ ನಮಗೆ ಫೀಲಿಂಗ್ ಅನಿಸ್ತದೆ ಪಾಯಿಂಟ್ ಅದು. ಸೊ ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್. ಸೊ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ ಬೇಕು. ಅಂಡ್ ನಿಮ್ಗೆಲ್ಲರ ಸಪೋರ್ಟ್ ಬೇಕು ನಿಮ್ಗೆ. ಇತ್ತೀಚೆಗೆ ಸಿನಿಮಾಗಳು ಸಾಕಷ್ಟು ಬರ್ತಿದೆ. ಬಟ್ ಇಲ್ಲಿ ನಿಮ್ಮ ಸಹಕಾರ ಹೇಗಿದೆ ತುಂಬಾ ಜಾಸ್ತಿ ಬೇಕು. ಈಗ ನಡೀತಾ ಇರುವಂತ ಪರಿಸ್ಥಿತಿನಲ್ಲಿ ನಮಗೆ ಸಿನಿಮಾ ಮಾಡೋರಿಗೆ ಯಾಕಂದ್ರೆ ಸಾಕಷ್ಟು ಪ್ರೊಡ್ಯೂಸರ್ಸ್ ಸಿನಿಮಾ ಗೊತ್ತಿರೋರು ಯಾರು ಸಿನಿಮಾಗಳು ಜಾಸ್ತಿ ಮಾಡ್ತಿಲ್ಲ. ಸೊ ಹಾಗಾಗಿ ಇದು ಏನಂತಂದ್ರೆ ಸಿನಿಮಾಗಳು ಗೆಲ್ಲಬೇಕು. ಪ್ರತಿ ಸಿನಿಮಾಗಳು ಗೆಲ್ಲಬೇಕು. ಪ್ರತಿ ಸಿನಿಮಾಗಳನ್ನು ಹಿಟ್ ಆಗ್ಬೇಕು. ಅಟ್ಲೀಸ್ಟ್ ಒಂದು 10 ಸಿನಿಮಾಗಳು 5 ಸಿನಿಮಾ ಗೆದ್ಲಿ ನಮ್ಮ ಚಿತ್ರರಂಗ ಇನ್ನೊಂದು ಚೂರು ಬೆಳವಣಿಗೆ ಕಾಣಬೇಕು. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ. ನಮಗೂ ಒಳ್ಳೇದಾಗಬೇಕು, ನಿಮಗೂ ಒಳ್ಳೇದಾಗಬೇಕು, ಚಿತ್ರರಂಗ ಬೆಳಿಬೇಕು. ಎಸ್ಪೆಷಲಿ ಈಗ ನಂಬ್ಕೊಂಡಿರೋಂಥ ಎಲ್ಲವನ್ನು ಏನು ಒಳ್ಳೆ ನೆಲೆ ಆಗ್ಬೇಕು ಅಂತ ನಾನು ಕೇಳ್ತೀನಿ. ನೆಲೆ ಆಗ್ಬೇಕು. ಸೊ ನಿಮ್ಮೆಲ್ಲ ಆರೈಕೆ ನಮಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಎಲ್ಲ ಸರ್. ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ನಮ್ಮ ಸಂಭಾಷಣೆಕಾರ ಯೋಗಾನಂದ. ಇದು ನನ್ನ 23ನೇ ಚಿತ್ರ. ಬಾಹುಬಲಿ ಅವ್ರ ಜೊತೆ ಇದು 2ನೇ ಚಿತ್ರ. ಮೊದಲನೇದು ಒಂದು ಕಾಮಿಡಿ ಸಿನಿಮಾ ಮಾಡಿದ್ದೀನಿ. ಅದು 6ನೇ ಫ್ಲೋರ್ ಅಲ್ಲಿ ಸೇಮ್ ಕಿರಣ ಕುಡಿದ್ರೆ ಒಂದು ಸೈಟ್ ಇಟ್ಕೊಂಡಿದ್ರು. ಅವಾಗ ಕಾರ್ ನಾನು ಪಾರ್ಕ್ ಮಾಡ್ಬಿಟ್ಟು ಕತೆ ಕೆಳಕ್ ಹೋಗಿದ್ವಿ. 1.5 ವರ್ಷ ಆಯ್ತು. ಬಿಲ್ಡಿಂಗ್ ಕಂಪ್ಲೀಟ್ ಆಗ್ಬೋಯ್ತು. ನನ್ನ ಕಾರು ಪಾರ್ಕಿಂಗ್ ಲಾಕ್ ಹತ್ರ ಅಂದ್ರೆ ರೋಡ್ ಹತ್ರ ಬಂತು. ಬಿಲ್ಡಿಂಗ್ ಕಂಪ್ಲೀಟ್ ಇವ್ರನ್ನ ಕತೆ ಕಂಪ್ಲೀಟ್ ಮಾಡಿದ್ವಿ. ಎಷ್ಟು ಚೇಂಜಸ್ ಹೇಳಿದ್ದಾರೆ ಅಂದ್ರೆ ನನ್ನ 23 ಸಿನಿಮಾ ಏನ್ ಅನುಭವ ಇದೆ, ಈ ಒಂದು ಸಿನಿಮಾನ ಅಷ್ಟು ಚೆನ್ನಾಗಿ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ನಾನು ರುಬ್ಬಿದೆ. ಇವತ್ತು ಮುಹೂರ್ತ ಕರಿಬೇಕಾದ್ರೆ ಫೋನ್ ಮಾಡಿದ್ರು. ಈ ತರ ಮುಹೂರ್ತ ಅಂತ ಹೇಳಿಲ್ಲ. ಫೋನ್ ಮಾಡ್ತೀನಿ ನಾನು ಫಸ್ಟ್ ಆಫ್ ಮಾಡ್ಬಿಟ್ಟೆ. ಇನ್ನೇನೆ ಏನೇನ್ ಕರೆಕ್ಷನ್ ಹೇಳ್ತಾರೋ ಇಲ್ಲ ಅಂತ. ಮತ್ತೆ ತೆಗೆದ ಅಂದ್ರೆ ಮೆಸೇಜ್ ಹಾಕಿದ್ರು ಮುಹೂರ್ತ ಅಂತ. ನೋಡಿ ಕರೆಕ್ಷನ್ ಇಲ್ಲ ಅಂದ್ರೆ ನಾನು ಬರ್ತೀನಿ ಮುಹೂರ್ತಕ್ಕೆ, ಇಲ್ಲ ಅಂದ್ರೆ ಬೇಡ. ಆಯ್ತು ಸರ್ ಬನ್ನಿ ಅಂದ್ರೆ ಅದು ತಿರ್ಗಿ ಅಲ್ಲಿ ಹೋದಾಗ ಇನ್ನೊಂದು 2 ಸೀನ್ ಎಕ್ಸ್ಟ್ರಾ ಇರ್ತಾವ. ಅಂದ್ರೆ ಇವರು ಡೆಡಿಕೇಶನ್ ಹೆಸರಿಗೆ ತಕ್ಕಂತೆ ಬಾಹುಬಲಿ ಇವರು ಕಥೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಒಂದು ಫ್ಯಾಮಿಲಿ ಥ್ರಿಲ್ಲರ್. ಆಮೇಲೆ ಇಲ್ಲಿ ನಮಗೆ ನರೇಷನ್ ಕೊಡ್ಬೇಕಾದ್ರೆ ಕಥೆ ಡೈಲಾಗ್ ವರ್ಷನ್ ಆಗ್ಲಿ ಅದೇ ಸರ್ ಕೂಡ ಇದು ಅವರ ಒಂದು ಇನ್ಪುಟ್ಸ್ ಗಳು ಬಹಳ ಇದಾವೆ ಸಿನಿಮಾಗೆ. ಯಾಕಂದ್ರೆ ಅವರು ಆಲ್ರೆಡಿ ಎಲ್ಲಾ ತರದ ಮಜಲ್ಗಳಲ್ಲಿ ಪ್ರೂವ್ ಮಾಡಿದಂತಹ ಹೀರೋ ಅವರು. ಅವ್ರ ಜೊತೆ ಕೆಲಸ ಮಾಡ್ತಾರೆ ನನಗೆ ಬಹಳ ಖುಷಿ ಆಗ್ತಿದೆ. ಮತ್ತೆ ಟಿ.ಕೆ. ಪ್ರೊಡಕ್ಷನ್ ಅವರು ಮೊದಲನೇ ಚಿತ್ರ ಇದು.
ಬಹಳ ಒಳ್ಳೆ ಟೀಮ್ ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಧನ್ಯವಾದ. ಟ್ಯಾಲೆಂಟೆಡ್, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು, ಸಿಕ್ಕಾಪಟ್ಟೆ ಪ್ಯಾಷನೇಟ್ ಆಗಿರುವಂತ ವ್ಯಕ್ತಿ. ಸಿನಿಮಾ 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 ಅಂತಾನೆ ಇಷ್ಟು ವರ್ಷ ಓಡಾಡ್ಕೊಂಡಿದ್ದಂತ ವ್ಯಕ್ತಿ. ನಾವು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಆ ಸಿನಿಮಾ ಯಾವಾಗ ಮುಗಿಯುತ್ತೆ, ಯಾವಾಗ ರಿಲೀಸಿಗೆ ಹೋಗುತ್ತೆ, ಅದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಗೊತ್ತಿರಲ್ಲ. ಹಾಗಾಗಿ ಒಬ್ಬ ಡೈರೆಕ್ಟರ್ ನಾವು ಕಥೆ ಹೇಳಿ ಅವರು ಒಂದು ನಿರ್ಮಾಪಕರನ್ನ ಹುಡ್ಕೊಂಡು ಬಂದಿರ್ತಾರೆ. ಆ ಪ್ರಾಸೆಸ್ ಇದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟವಾದಂತ ವಿಚಾರ. ಆಸ್ ಎ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯೂರಿಟಿಗಳು ಇರ್ತವೆ. ತುಂಬಾ ಪ್ಯಾಷನೇಟ್ ಆಗಿರೋ ಡೈರೆಕ್ಟರ್ ಅವ್ರ ಕಥೆ ನಮ್ಗೆ ಇಷ್ಟ ಆಗ್ಬಿಟ್ರೆ ಒಂದು ವೇಳೆ ಅದಕ್ಕೆ ಸೂಕ್ತವಾದಂತ ನಿರ್ಮಾಪಕರು ಇಲ್ಲದೆ ಇದ್ದಾಗ ಅದನ್ನ ಅವ್ರಿಗೆ ಹೆಂಗ್ ತಿಳಿಸೋದು? ಬಿಕಾಸ್ ಒಂದು ಮಗುತ್ತಾ ಇರ್ತಾರೆ ಯಾವಾಗ ಡೈರೆಕ್ಟರ್, ಅವರಿಗೆ ಪ್ರಾಕ್ಟಿಕಾಲಿಟೀಸ್ ಗೊತ್ತಿರಲ್ಲ. ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತೆ, ಪ್ರೊಡಕ್ಷನ್ ಆದ್ಮೇಲೆ ಬರುವಂತ ರಿಸ್ಕ್ಗಳೇನು, ಅದನ್ನ ನಿಭಾಯಿಸೋದಕ್ಕೆ ಫೈನಲಿ ಒಂದು ದೊಡ್ಡ ಬಲವಾದ ಸ್ತಂಭ ನಿರ್ಮಾಪಕನೇ ನಿಲ್ಬೇಕಾಗಿರೋದು, ಬೇರೆ ಯಾರು ಅಲ್ಲ. ಅದನ್ನೆಲ್ಲ ತಿಳಿಸಿ ಹೇಳಿ ನಾವು ಅವ್ರಿಗೆ ಎಲ್ಲೋ ಒಂದ್ ಕಡೆ ನಾವು ಅವ್ರಿಗೆ ಬೇಜಾರು ಮಾಡಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವೇನು ಮಾಡ್ತೀವಿ. ಅದು ಬಹಳ ಒಂದು ಇರುತ್ತೆ. ಕಥೆ ಕೇಳಿದ್ರೆ ಒಂದು ಅರ್ಧ ಕಮಿಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಕೂಡ ಹಸುವಿಂದ ಇರುವಂತ ಕಾಲ ಬಿಟ್ವಿ. ನಾವು ಆಕ್ಚುಲಿ ಭಿಕ್ಷಕರು, ಒಳ್ಳೆ ಕಥೆ ಬರಲಿ ಅಂತ ಭಗಪಕ್ಷಿತರ ಕಾಯ್ತಾ ಇರ್ತೇವೆ. ಒಂದು ವೇಳೆ ಇಷ್ಟ ಆಗ್ಬಿಟ್ರೆ ಬೇರೆ ಆಯಾಮಗಳು ಸರಿ ಹೋಗಿಲ್ಲ ಅಂದ್ರೆ ಹಿಂಗಿಲ್ಲ ಅನ್ನೋದು, ಹಿಂಗ್ ಬೇಜಾರು ಮಾಡೋದು, ಇದು ನಮಗೆ ದೊಡ್ಡ ಸಮಸ್ಯೆ. ಒಂದಿನ ಬಿಡುವಲ್ಲಿದ್ದಾಗ ಆಮೇಲೆ ಫೈನಲಿ ಬಾಹುಬಲಿ ಅವರ ಹಠ ಹೇಗಿತ್ತು ಅಂತಂದ್ರೆ, ಒಂದಿನ ಮನ್ಸು ಹೋಗಿ ನನಗೆ ತುಂಬಾ ಎಮೋಷನಲ್ ಆಗಿ ಬಂದು ಕೇಳ್ಬೇಕು. ನಾನು ಆಗ್ಲೇ ಅನ್ಕೊಂಡ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಂದ್ರೆ ನಾನು ಯುದ್ಧಕಾಂಡ ಓಕೆ ಹಿಂಗಾಗುತ್ತೆ, ನನ್ನ ಕ್ಯಾರೆಕ್ಟರ್ ಈ ತರ ಜನ ಇಷ್ಟಪಡ್ತಾರೆ, ಇದಾದ್ಮೇಲೆ ಯಾವ ತರ ಸಿನಿಮಾ ಮಾಡ್ತೀವಿ ಒಂದು ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲಿ ಇರ್ತೇವೆ. ಅದು ಬಯಸದೆ ಬಂದ ಭಾಗ್ಯ ತರ. ಓಕೆ, ಈ ಸಿನಿಮಾ ಆದ್ಮೇಲೆ ಈ ತರದ್ದು ಒಂದು ಕ್ಯಾರೆಕ್ಟರ್, ಈ ತರ ಆಯಾಮಗಳು, ಒಬ್ಬ ಪರ್ಫಾರ್ಮರ್ಗೆ ಪರ್ಫಾರ್ಮೆನ್ಸ್ ಮಾಡುವಂತ ಎಲ್ಲ ಲಿಬರ್ಟಿ ಅಂದ್ರೆ ದೊಡ್ಡ ಗ್ರೌಂಡ್ ಇದೆ. ಏನ್ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ತುಂಬಿಕೊಂಡು ಆಟ ಆಡ್ಕೊಂಡು ನಾವು ಪರ್ಫಾರ್ಮೆನ್ಸ್ ಮಾಡೋದಿಲ್ಲ. ಬಟ್ ಲಾಸ್ಟ್ ಫೈನಲ್ ಪ್ರಶ್ನೆ ಬಂದಿತ್ತು, ಈ ತರ ಗೆಟಪ್ಗಳು ಇವರೆಲ್ಲ ಹೇಳಿದ್ರು 5 hours ಕುತ್ಕೊಂಡು ನಾನು ಪೇಷನ್ಸ್ ಎಲ್ಲ ಕುತ್ಕೋಬೇಕು, ಎಲ್ಲಿ ಕುತ್ಕೋಬೇಕು. ನಾನು ಒಬ್ಬ ನಿರ್ಮಾಪಕನಾಗಿರೋದ್ರಿಂದ ನನಗೆ ಗೊತ್ತಿದೆ ಅದು ಎಷ್ಟು ಟೈಮ್ ತಗೊಳುತ್ತೆ. ಆ ಟೈಮ್ ತಗೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ. ನನ್ನ ಪ್ರಶ್ನೆ ಇದೆ, ಬಾಹುಬಲಿ ಇದು ತುಂಬಾ ದೊಡ್ಡ ಸಿನಿಮಾ. ನಾನು ಇಲ್ಲಿವರೆಗೆ ಮಾಡಿರೋದಕ್ಕಿಂತ ತುಂಬಾ ದೊಡ್ಡ ಸಿನಿಮಾ. ನಿರ್ಮಾಪಕರು ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಸರ್. ನಿಮ್ಮ ಹತ್ರ ಬರ್ತಾ ಇದೀವಿ ಅಂದ್ರೆ ಅದಕ್ಕೆ ಎಲ್ಲಾನು ನಾವು ಕೂಡ ತಿಳ್ಕೊಂಡು ಸರಿಯಾದ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಕಿರಣ್ ಸರ್ನ ಪರಿಚಯ ಮಾಡಿಸಿದ್ವಿ. ಕಿರಣ್ ಸರ್ನ ಮೀಟ್ ಮಾಡಿದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿದ್ವಿ, ಈ ಸಿನಿಮಾ ಏನ್ ಅನ್ಕೊಂಡಿದೀವಿ ಆ ಸಿನಿಮಾ ಆಗುತ್ತೆ ಅಂತ. ಅವ್ರ ಮಾತು ಕಡಿಮೆ, ಸ್ಟೇಜ್ ಫಿಯರ್ ಅಂತ ಹೇಳಿದ್ರು, ಬಟ್ ತುಂಬಾ ಥೆರಪಿಕ್ ಮನುಷ್ಯ ಅವರು. ತುಂಬಾ ಡೇರಿಂಗು, ಮಾತಂದ್ರೆ ಮಾತು, ಒಂದೇ ಮಾತಿಗೆ ಹೇಳ್ತಾನೆ. ಇನ್ನು ಮಾತೇ ನಾ ಶಾಸನ ಮಾಡೋದು, ಬಾಹುಬಲಿ ಪಿಕ್ಚರ್ ತರ ಹೇಳಬಹುದು. ಸೊ ತಂಡ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ, ಆಮೇಲೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್, ಈ ಡೈನಾಮಿಕ್ಸ್ ಈ ಕ್ಯಾರೆಕ್ಟರ್ಗೆ ಅಷ್ಟು ಚಿಕ್ಕವರದ್ದಾಗಿಂದ ತುಂಬಾ ಮಾತಾಗಿ ಬೆಳೆದಿರೋದು, ಎಲ್ಲ ಹೋಲಿ ಆಟಗಳು ಮಾಡ್ಕೊಂಡು ಬೆಳೆದಿರೋದು, ಅದಕ್ಕೆ ಹೀರೋ ಆಗಿದ್ದು. ಬಟ್ ಈ ತರ ಫಿಸಿಕಲ್ ಆ ತರದ ಮಾಸ್ ಡೈನಾಮಿಕ್ಸ್ ಅದೊಂದು ದೊಡ್ಡ ಕ್ವಶನ್ ಇದೆ. ಯಾವತ್ತಾದ್ರೂ ತಿಳ್ಕೊಬೇಕು ಫ್ರೀ ಆಗಿದ್ದಾಗ. ಒಂದು ಮಸಲ್ ನಾನು ಬಾಡಿ ಬಿಲ್ಡರ್ ತರ ಅಲ್ಲ, ಒಂದು ಫಿಟ್ನೆಸ್ ಬೇಕಾಗುತ್ತೆ, ಒಂದು ನಾರ್ಮಲ್ ಹುಡುಗನ್ ತರ ಇರೋದು ಬೇಕಾಗಿರುತ್ತೆ. ಇಲ್ಲ, ನಥಿಂಗ್ ಈಸ್ ಇದೆ, ನಥಿಂಗ್ ಈಸ್ ಟಫ್. ಇಟ್ ಇಸ್ ಜಸ್ಟ್ ಫನ್. ನೀವು ಫನ್ ನೋಟಲ್ಲಿ ಕೇಳಿದ್ರಲ್ಲ, ದ ಆನ್ಸರ್ ಇಟ್ ಸೆಲ್ಫ್ ಇಸ್ ಫನ್. ವೆನ್ ವಿ ಎಂಜಾಯ್ ಅವರ್ ವರ್ಕ್, ನಮ್ಗೆ ಆ ವರ್ಕ್ ಕೆಲಸ ಮಾಡೋದ್ರಲ್ಲಿ ಫನ್ ಅನ್ಸ್ದಾಗ ಕಷ್ಟನೂ ಅಲ್ಲ, ಈಸಿನೂ ಅಲ್ಲ. ಇಟ್ ಇಸ್ ಜಸ್ಟ್ ಫನ್. ವಿ ಎಂಜಾಯ್ ಇಟ್. ಕಡೆ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ, ವೇರಿಯಸ್ ಸ್ಕೋಪ್ಸ್ ಇದೆ. ಬಟ್ ಈಗ ಒಬ್ಬ ಪರ್ಫಾರ್ಮರ್ ತನ್ನ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಸ್ಕೋಪ್ ಇದೆ ಅಂದ್ರೆ ಅಲ್ಲಿ ಒಬ್ಬ ಕ್ಯಾಮ್ರಾಮನ್ಗೂ ಸ್ಕೋಪ್ ಇದೆ, ಮೂವಿ ಡೈರೆಕ್ಟರ್ಗೂ ಸ್ಕೋಪ್ ಇದೆ, ಡೈರೆಕ್ಟರ್ಗೂ ಸ್ಕೋಪ್ ಇದೆ. ಎಲ್ಲ ಆಟೋಮೆಟಿಕ್ಲಿ ಎಲ್ಲರಿಗೂ ಸ್ಕೋಪ್ ಇರೋದ್ರಿಂದ ಒಬ್ಬ ಪರ್ಫಾರ್ಮರ್ಗೆ ಸ್ಕೋಪ್ ಬರುತ್ತೆ ಸಾಧ್ಯ. ಸರ್ ಲಾಟ್ ಆಫ್ ಡೈಮೆನ್ಷನ್ಸ್. ಓಕೆ ಸರ್, ಸರಿ. ಬಿಫೋರ್ ಯುದ್ಧಕಾಂಡ ಆದ್ಮೇಲೆ ಯುದ್ಧಕಾಂಡ ನಂತರ ಬಂದಂತ ಇಂಟರ್ವ್ಯೂ ಪ್ರಾಡಕ್ಟ್ ಸರಿ, ನೀವು ಕಂಡಂತಹ ಪಂಚ್ ಏನಾದ್ರೆ ಆಕ್ಟರ್ ಆಗಿ ನೀವು ಕಂಡಂತಹ ಪಂಚ್ ಟುವರ್ಡ್ಸ್ ದಿ ಆಡಿಯನ್ಸ್ ಏನು, ಅದನ್ನ ಹೇಗೆ ಕ್ಯಾರಿ ಮಾಡೋಕ್ಕಾಗುತ್ತೆ ಅಂದ್ರೆ ಆಸ್ ಅ ನಾಯಕ ನಟರಾಗಿ ನೀವು ಪ್ರಾಜೆಕ್ಟ್ಗಳ ಮೂಲಕ ಆಡಿಯನ್ಸ್ ಪಂಚ್ ಕೆರಿಯರ್ ಪಂಚ್.
ಅದು ಬಹಳ ಟ್ರಿಕ್ಕಿ ಅನ್ಸುತ್ತೆ ಸರ್. ಈಗ ನಾನ್ ವೆಜ್ ಬಿರಿಯಾನಿ ಇಷ್ಟಪಡೋರು ಇದ್ದಾರೆ, ಒಂದು ವೆಜಿಟೇರಿಯನ್ ಹೋಟೆಲ್, ಒಂದು ಇಡ್ಲಿ ದೋಸೆ ಅದನ್ನು ಪಾಪ್ಯುಲರ್ ಆಗುವಂತ ಹೋಟೆಲ್ಗಳು ಇದ್ದಾರೆ. ಜನಕ್ಕೆ ಯಾವ್ದು ಇಷ್ಟ ಅಂತ ಅಂದ್ಬಿಟ್ಟು ನೀವು ಬಿರಿಯಾನಿ ಮಾಡೋ ಹೋಟೆಲ್ ಹೋಗಿ ಅಲ್ಲಿ ಇಡ್ಲಿ ಜಾಸ್ತಿ ತಿಂತವ್ರು ಅಂದ್ಬಿಟ್ಟು ಬೇರೆ ತಗೋಬೇಕು, ಇಲ್ಲಿ ಮಾಡಕ್ಕಾಗಲ್ಲ. ಅಥವಾ ಇದು ಏನೋ ಯಾವುದೋ ಒಂದು ಬಿರಿಯಾನಿ ಹೋಟೆಲ್ ಇರ್ತದೆ, ಒಂದು ಬಿರಿಯಾನಿ ಈಗ ಅಲ್ಲಿ ಇಡ್ಲಿ ಮಾಡೋದು ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ, ನಾವು ತೆಗೆದು ಅದು ಮಾಡೋಣ ಅಂತ ಹಂಗೆ ಹೇಳಕ್ಕಾಗಲ್ಲ. ನಾನು ಯಾವ್ದು ಎಕ್ಸ್ಪರ್ಟ್ ಅದನ್ನು ನಾನು ಮನಸ್ಪೂರ್ವಕ ಮಾಡಿದ್ರೆ ಅದಕ್ಕೆ ಅಂತಾನೆ ಒಂದು ಕಸ್ಟಮರ್ಸ್ ಇರ್ತಾರೆ. ಸೊ ಯಾವಾಗಲೂ ಸಿನಿಮಾ ನೋಡಿದ್ರೆ ಗಾರ್ಮೆಂಟ್ಸ್ ಇದ್ದಾರೆ ಸರ್, ಅದು ನಾವು ಯಾವತ್ತೂ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಲ್ವೇಸ್ ಅಂದ್ರೆ ಹಂಗ್ರಿ ಆಡಿಯನ್ಸ್ ಫಾರ್ ಎಂಟರ್ಟೈನ್ಮೆಂಟ್, ಒಳ್ಳೆ ಸಿನಿಮಾ ನೋಡಬೇಕು. ಯಾವ್ದು ಕೆಲವೊಬ್ರು ಎಂಟರ್ಟೈನ್ಮೆಂಟ್ ನೋಡ್ಬೇಕು, ಕೆಲವರು ಮೊರಾಲಿಟೀಸ್ ನೋಡ್ಬೋದು, ಬೇರೆ ಬೇರೆ ತರದ್ದು ಕ್ಯಾಟಗರೀಸ್ ಇರ್ಬೋದು. ಬಟ್ ಸಿನಿಮಾ ನೋಡ್ಬೇಕಂತ ಆಡಿಯನ್ಸ್ ಇರೋದಂತೂ ಖಚಿತ. ಅದು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ತಾರೋ ಬಿಡ್ತಾರೋ ಫ್ರೆಂಡ್ಸ್ ಅಂತ ಗೊತ್ತಿಲ್ಲ. ಬಟ್ ನನ್ನ ಸ್ಟೂಡೆಂಟ್ ನಾನು ಏನ್ ಮಾಡಬಲ್ಲೆ, ನಾನು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಅದರಲ್ಲೇ ಒಂಚೂರು ನಾನು ಡೆವಲಪ್ಮೆಂಟ್ ಮಾಡ್ಕೊಂಡು ನನಗೆ ಇಷ್ಟ ಆಗಿದ್ದು ನಾನು ಆನೆಸ್ಟಿ ಆಗಿ ಮಾಡ್ಬೇಕಷ್ಟೇ, ಅಷ್ಟೇ ಅದ್ರದ್ದು ಆನ್ಸರ್. ಈಗ ಆಕ್ಷನ್ ಮಾಡೋದಕ್ಕೆ ಒಬ್ಬ ಹೀರೋ ಇದ್ದಾನೆ, ಸೆಂಟಿಮೆಂಟ್ ಮಾಡೋದಕ್ಕೆ ಒಬ್ಬ ಹೀರೋ ಇದ್ದಾನೆ, ರೊಮ್ಯಾನ್ಸ್ಗೆ ಒಬ್ಬ ಹೀರೋ, ಅವ್ರದ್ದು ಆದಂತ ಸ್ಟ್ರೆಂತ್ಗಳಿದ್ದಾರೆ. ಸೊ ಇದು ಜಸ್ಟ್ ಲೈಕ್ ಬೇರೆ ಬೇರೆ ಹೋಟೆಲ್ಸ್ ತರ ಡಿಫ್ರೆಂಟ್ ಮೆನು ಎಲ್ಲದಕ್ಕೂ ಇದ್ದಾರೆ ಪ್ರೇಕ್ಷಕರು. ಇದನ್ನ ನೋಡಿ ಸ್ವಲ್ಪ ಚೇಂಜ್ ಅವರು ಅದನ್ನ ತಿನ್ನೋಣ ಅನ್ನೋರು ಇದ್ದಾರೆ. ಸೊ ಆ ಥರ ಇದೆ. ಬಟ್ ನನಗೇನು ಇಷ್ಟ, ನಾನು ಯಾವ್ದು ಎಕ್ಸ್ಪರ್ಟ್ ಶ್ರದ್ಧೆಯಿಂದ ಅದನ್ನು ಮಾಡ್ಬೇಕಷ್ಟೇ. ತುಂಬಾ ಸರಿ ಹೇಳಿದ್ರೆ ನಿನ್ನೆ ಮಾತುಗಳು ತುಂಬಾನೇ ಇವಾಗ ನಿಮ್ಮ ಹತ್ರ ಬಂದಿದೆ. ಸೊ ನೀವೆಷ್ಟು ಡೆಡಿಕೇಟೆಡ್ ಆಗಿದ್ದೀರಾ ನಿಮ್ಮ ಪಾತ್ರಕ್ಕೆ, ನಿಮ್ಮ ಡ್ರೀಮ್ ಪಾತ್ರಕ್ಕೆ? ಎಲ್ಲ ಸಿನಿಮಾದಲ್ಲೂ ಡೆಡಿಕೇಶನ್ ಇಸ್ ಈಕ್ವಲ್. ನಾನು ಹೇಳಿದ್ನಲ್ಲ, ಅಲಾಂಗ್ ವಿತ್ ದಟ್ ಆಕ್ಟರ್ ಯಾವಾಗಲೂ ಲಾಸ್ಟಿಗೆ ಬರೋದು ನನ್ನ ಅಭಿಪ್ರಾಯ. ನಾನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲೂ ಸಾಕಷ್ಟು ವರ್ಕ್ ಮಾಡಿ ಸಿನಿಮಾದಲ್ಲಿ ತಿಳ್ಕೊಂಡಿದ್ದೀನಿ, ಅದ್ರ ಬಗ್ಗೆನೂ ಇಂಟ್ರೆಸ್ಟ್ ಇದೆ, ಪ್ರೊಡಕ್ಷನ್ ಮಾಡಿದ್ದೀನಿ. ನಾನು ಎಲ್ಲ ಮಾಡಿದ ಮತ್ತು ತಿಳ್ಕೊಂಡಿದ್ದು ಆಕ್ಟರ್ ಇಸ್ ದಿ ಲಾಸ್ಟ್ ಥಿಂಗ್, ಇಸ್ ದಿ ಫೇಸ್ ವ್ಯಾಲ್ಯೂ ಅಂಡ್ ಸಿನಿಮಾದಲ್ಲಿ ಲಾಸ್ಟ್ ಬರುವಂತ ಒಂದು ಎಲಿಮೆಂಟ್ ಅದು. ಬಟ್ ಆ ಆಕ್ಟರಿಗೆ ಕಂಡು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಬೇಕು. ಇಟ್ ಆಲ್ ಕಮ್ಸ್ ಫ್ರಮ್ ಡೈರೆಕ್ಟರ್, ರೈಟರ್, ಮ್ಯೂಸಿಕ್ ಡೈರೆಕ್ಟರ್. ಸೊ ನಾ ಹಿಂದಿನ ಸಿನಿಮಾಗಳಲ್ಲೂ ಡೆಡಿಕೇಶನ್ ಇತ್ತು. ಅದು ಫೇಲ್ ಆಗಿದೆ ಅಂದ್ರೆ ಆ ಹಿಂದೆ ಬರಬೇಕಾಗಿರ್ತಕ್ಕಂಥ ಫೌಂಡೇಶನ್ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಅಲ್ಲಿ ಮೋಸ್ಟ್ಲಿ ಎಡಿರಬಹುದು. ಡೆಡಿಕೇಶನ್ ಇಸ್ ಆಲ್ವೇಸ್ ದ ಸೇಮ್. ಫಸ್ಟ್ ಸಿನಿಮಾಯಿಂದ ಹಿಡಿದು ಆಕ್ಚುಲಿ ಚಾಲೆಂಜಸ್ ಜಾಸ್ತಿ ಆಗುತ್ತೆ. ಈಗ ಫಸ್ಟ್ ಸಿನಿಮಾದಲ್ಲಿ ಗೊತ್ತಿಲ್ಲ, ಅದು ಹಿಂಗೆ ಒಂದು ದೇವರ ಆಶೀರ್ವಾದನೋ ನಮ್ಮ ಹಣೆ ಬಾರನೋ ಏನೋ ಒಂದು ವರ್ಕ್ ಆಗೋಯ್ತು. ಅದಾದ್ಮೇಲೆ ನಮ್ಮಲ್ಲಿ ಕಾಣ್ಬಿಟ್ಟು ಚಾಲೆಂಜಸ್ ಸ್ಟಾರ್ಟ್ ಆಯ್ತಲ್ಲ, ನಮ್ಮ ಮಗನ ಆ ಸಿನಿಮಾನ ಬೈಲಕ್ ಆಯ್ತು. ಇದು ಮಾಡೋಣ, ಇದು ಮಾಡೋಣ, ಇದು ಪ್ರತಿ ಸಲ ಎಂತ ದೊಡ್ಡ ಸೂಪರ್ ಸ್ಟಾರ್ ಆದ್ರು ಒಂದು ಹಿಟ್ ಟಾಪ್ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದರಲ್ಲಿ ಒಂದು ಫ್ಲಾಪ್ ಆಯ್ತು ಅನ್ಕೊಳ್ಳಿ, ಮತ್ತೆ ಎದ್ದು ಬರೋದಿದೆಯಲ್ಲ, ಅದು ಬಹಳ ಕಷ್ಟ. ಸೊ ಡೆಡಿಕೇಶನ್ ಇಸ್ ನೆವರ್ ಎಂಡಿಂಗ್. ಪ್ರತಿ ಸಿನಿಮಾಯಿಂದಲೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಓಕೆ ನಾನು ಈಗ ಗೆದ್ದಿದ್ದೀನಿ, ಈ ತರ ಈಗ ಸ್ವಲ್ಪ ಹಗುರ ಮಾಡ್ಬೋದು ಅಂತಂದ್ರೆ ಅವನು ಬೇಡ. ನಾನು ಜಾಗ ಖಾಲಿ ಮಾಡಿ ನಾನು ವಾಪಸ್ ನಾನು ಊರಿಗೆ ಹೋಗ್ಬೇಕು. ನಾನು ಮತ್ತೆ ಇನ್ನೊಂದು 10 ವರ್ಷ 20 ವರ್ಷ ಇರ್ಬೇಕು ಅಂದ್ರೆ ಹಿಂದಿನ ಸಿನಿಮಾಕ್ಕಿಂತ ಜಾಸ್ತಿ ಮಾಡಲೇಬೇಕು. ಅವಾಗಿಂದ ನಿಮ್ಮ ಮಾತಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಪ್ರೊಡ್ಯೂಸರ್ ಅಂತಾನೆ. ಸೊ ಎಲ್ಲೋ ಯುದ್ಧ ಕಾಂಡ ಸಿನಿಮಾ ಎಕ್ಸ್ಪೀರಿಯನ್ಸ್ ಅಂತ ಅನ್ಸುತ್ತೆ. ಅಂದ್ರೆ ಪ್ರೊಡ್ಯೂಸರ್ ಆಗಿ ಕೂಡ ಅಲ್ಲಿ ವರ್ಕ್ ಮಾಡಿದ್ದು. ಒಬ್ಬ ಪ್ರೊಡ್ಯೂಸರ್ ಎಷ್ಟು ಮುಖ್ಯ, ಯಾಕೆ ಪ್ರೊಡ್ಯೂಸರ್ನ ಅನ್ನದಾತ ಅನ್ನೋದು ತುಂಬಾನೇ ಜಾಸ್ತಿ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಇಲ್ಲ, ಅದು ಫಸ್ಟ್ ಸಿನಿಮಾದಿಂದಲೂ ಗೊತ್ತಿರೋಂಥ ವಿಚಾರನೇ. ಕೃಷ್ಣ ಸಿನಿಮಾ ನಾನು 2014 ಪ್ರೊಡ್ಯೂಸ್ ಮಾಡಿದ್ದು. ಎಲ್ಲ ಸಿನಿಮಾಗಳು ಹೋಗ್ತಾ ಇತ್ತು, ಈಗ ಜನ ಬಂದು ಥಿಯೇಟರ್ ನೋಡ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ, ಪ್ರಚಾರ ಮಾಡ್ತಾನೆ ಇರ್ಬೇಕಂತ ಸಿನಿಮಾಗೆ. ಇಲ್ಲಿ ಈಗ ಮೇನ್ ಆಗಿ ಅವಾಗ ಪ್ರೊಡ್ಯೂಸರ್ ಗೊತ್ತಾಗ್ತಾ ಇದ್ರು, ಈಗ ಎಲ್ಲರೂ ನೋಡ್ಕೊಂತಾ ಇದ್ರೆ ಈಗ ಅವ್ರದ್ದು ನೆಸೆಸಿಟಿ ಜಾಸ್ತಿ. 100%. ಇವಾಗ ಫೈನಲ್ ಚಾಲೆಂಜ್ ಫಾರ್ ದಿ ಪ್ರೊಡ್ಯೂಸರ್ ಇಸ್ ವೆರಿ ಹ್ಯೂಜ್, ನಾಟ್ ಅನ್ ಈಸಿ ಟಾಸ್ಕ್. ನಾನು ಎಲ್ಲರೂ ಅದನ್ನ ಹೇಳ್ತೀನಿ, ಯಾರೇ ಸಿನಿಮಾ ಪ್ರೊಡ್ಯೂಸ್ ಮಾಡಕ್ ಬಂದ್ರೆ ನೀವು ದಯವಿಟ್ಟು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸ್ಟ್ರಾಂಗ್ ಇಲ್ಲಂದ್ರೆ ದಯವಿಟ್ಟು ಸಿನಿಮಾ ಮಾಡಕ್ ಬರಬೇಡಿ. ಇಟ್ ಇಸ್ ಕ್ಲಿಯರ್ ಸ್ಟೇಟ್ಮೆಂಟ್. ಇವತ್ತಿನ ಪರಿಸ್ಥಿತಿ 100% ನಿಜ. ಫೈನಲಿ ಒಬ್ಬ ಪ್ರೊಡ್ಯೂಸರ್ ಲಾಸ್ಟ್ ಮೂಮೆಂಟ್ ವರೆಗೂ ಹೀರೋ ಆಗಿ ಮೇನ್ ವಾರಿಯರ್ ಆಗಿ ಅವನು ಕ್ಯಾಪ್ಟನ್ ತರ ಇವತ್ತು ನಿಲ್ಬೇಕಂತ ಪರಿಸ್ಥಿತಿ ಬಂದಿದೆ. ನೀವು ವಿಕ್ರಮ ಮಾತ್ರ ಒಂದು ಸಿನಿಮಾ ಆಗಕ್ಕೆ ಸಾಧ್ಯ. ದಟ್ ಇಸ್ 100% ಈ ಡೈರೆಕ್ಟರ್ ಬರ್ಬೇಕಾದ್ರೆ ಸೋಮವಾರ ಬಂದಿರ್ತಾರೆ ಅಂತ ಹೇಳಿದ್ರೆ ಒಂದಷ್ಟು ತಪ್ಪು ಫೇಸ್ಗಳಿದೆ ಈಗ ಪ್ರೊಡಕ್ಷನ್. ಏನ್ ತಪ್ಪು ಅನಿಸ್ತಿದೆ ಸರ್ ಈಗ ಸಿಚುವೇಶನ್ ಪ್ರೊಡಕ್ಷನ್ ಅಂತ ಬಂದಾಗ? ಆಡಿಯನ್ಸ್ ನ ಸ್ಯಾಟಿಸ್ಫೈ ಮಾಡೋದು ಬಹಳ ಕಷ್ಟಕರವಾದಂತ ವಿಚಾರ.
ಬಿಕಾಸ್ ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ಇವತ್ತು AI ಟೂಲ್ಸ್ ಆಗಲಿ ಮೊಬೈಲ್ ನೀವು ಎಡಿಟ್ ಮಾಡಬಹುದು, ಸಾಕಷ್ಟು ಟೆಕ್ನಾಲಜಿ ಇಟ್ ಇಸ್ ವೆರಿ ಹ್ಯಾಂಡಿ. ಪ್ರತಿಯೊಬ್ರು ನನ್ಗೆ ಗೊತ್ತಿಲ್ಲ, ಎದುರುಗಡೆ ಕುತ್ಕೊಂಡು ಒಬ್ಬ ಚಿಕ್ಕ ಹುಡುಗ 15 ವರ್ಷ ಹುಡುಗ ನನಗಿಂತ ಜಾಸ್ತಿ ನಾಲೆಜ್ ಇರುತ್ತೆ ನನಗೆ. ಅವನು ನಾನು ಹೆಂಗ್ ಸ್ಯಾಟಿಸ್ಫೈ ಮಾಡಬೇಕು? ನೀವು ನಮ್ಮಲ್ಲಿ ಇಡೀ ದಿನ ನಾನು ಬರೀ ಈ ಟೆಕ್ನಾಲಜಿ ಸ್ಟಡಿ ಮಾಡಿದ್ಮೇಲೆ ನಮ್ದು ದಿನ ಕಳೆದೋಗ್ಬಿಡುತ್ತೆ. ಯಾರಾದ್ರೂ ಮಾತಾಡ್ತಿರ್ತೀನಿ, ಏನೋ ಮಾಡ್ತಿರ್ತೀನಿ, ಸೈನ್ಸ್ಗಳಿಗೆಲ್ಲ ಟೆಕ್ನಾಲಜೀಸ್ ನೋಡ್ತಾ ಇರ್ತೀನಿ. ಚಿಕ್ಕ ಚಿಕ್ಕ ಹುಡುಗರು ನಮ್ಮ ಅಣ್ಣನ ಮಕ್ಕಳು ಇದ್ದಾರೆ, ಅವ್ರು ಎಷ್ಟು ಅಡ್ವಾನ್ಸ್ ಇದ್ದಾರೆ ಅಂದ್ರೆ ಅವ್ರು ನಮ್ಮ ಚಾಚಾ ಇದು ಹಿಂಗಲ್ಲ, ಹಿಂಗೆ ಆತರ ನೀವು ಮಾಡಿದ್ರಲ್ಲ, ಇದು ಬೆಸ್ ಐಜಿ ಬೆಸ್ ಕೈಂಡ್ ಆಫ್ ಥಿಂಗ್ಸ್ ಲಿಟಲ್ ಲೋವರ್ ದಿ ಆಂಗಲ್ ಅಂತ ಹೇಳ್ತಾರೆ. ಅವ್ನು ಸಾಫ್ಟ್ವೇರ್ ಹೋಗ್ತಾ ಇರೋದು, ಬಟ್ ಅವ್ನಿಗೆ ಏನು ಐಡಿಯಾ ಇಲ್ಲ. ನೀವು ಏನು ಮಾಡಿದ್ದೆ ಅಂತಂದ್ರೆ ಅವ್ನು ಯಾರೋ ಇಂಗ್ಲಿಷ್ ಮೀಡಿಯಂ ರೆಫರೆನ್ಸ್ ಹೇಳ್ತಾನೆ ಅಂದ್ರೆ ಅವ್ರಿಗೆ ಎಷ್ಟು ತಲೆ ಕುತ್ಕೊಂಡ್ಬಿಟ್ಟಿದೆ. ಕಷ್ಟ ಇರೋದು ಇವತ್ತು ಯೂತ್ಸಿಗೆ ನಾವು ಓವರ್ಟೇಕ್ ಮಾಡೋದಿದೆಯಲ್ಲ, ದಟ್ ಥಿಂಗ್ ಇಸ್ ಚಾಲೆಂಜ್. ಯಾಕಂದ್ರೆ ನೀವು ಫೋನ್ ಮಾಡಿ ಇವಾಗ ನೀವು ಕಥೆ ನಾನು ಹೇಳಿದ್ದು ಯುದ್ಧಕಾಂಡ ಮಾಡೋ ಟೈಮಲ್ಲಿ ನಾನು ಹೇಳಿದ್ರು, ನೀವು ಹೇಳಿದ್ರು ಕಥೆ ಡಿಸ್ಕಸ್ ಮಾಡಿ ಮುಗಿಸೋಷ್ಟು ಬಿಲ್ಡಿಂಗ್ ಬಂದ್ಬಿಟ್ಟು ನಾವು ಬಟ್ ಅದೇ ಕಥೆ ವರ್ಕ್ ಮಾಡ್ತಾ ಇದ್ವಿ. ಅದು ಶೂಟಿಂಗ್ ಆಗಿ ರಿಲೀಸ್ ಆಗೋದ್ರಲ್ಲಿ ಇನ್ನೇನು ಯಾರೋ ಡೆವಲಪ್ಮೆಂಟ್ ಆಗಿರ್ತಾರೆ, ಏನೇ ಟೆಕ್ನಾಲಜಿ ಬಂದಿರ್ತಾವೆ, ಅವತ್ತು ವಿ ಶುಡ್ ಬಿ ಲಕ್ಕಿ ಅನ್ನೋದು. ನಾವು ಅನ್ನೋದಕ್ಕಿಂತ ಮೋಸ್ಟ್ಲಿ ಪ್ರೊಡ್ಯೂಸರ್ ಶುಡ್ ಬಿ ಲಕ್ಕಿ ಅನ್ನೋದು. ಇಲ್ಲಿ ಟ್ರಾವೆಲ್ ಮಾಡಿ ಇಲ್ಲಿ ಮಾಡಿಸ್ಮೇಲೆ ಅವ್ನು ಅಲ್ಲಿ ಹೋಗಿರ್ತಾನೆ. ದಟ್ ಇಸ್ ದಿ ಮೋಸ್ಟ್ ಚಾಲೆಂಜಿಂಗ್. ಸರ್ ಸರ್ ಯುದ್ಧಕಾಂಡ ಸಿನಿಮಾ ಆದ್ಮೇಲೆ ಅಂದ್ರೆ ಸಾಕಷ್ಟು ಬದಲಾವಣೆಗಳು ಆಗಿರುತ್ತೆ. ಸೊ ನಿಮ್ಮ ಮಾರ್ಕೆಟ್ ಡೈನಾಮಿಕ್ಸ್ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಬದಲಾಗಿದೆ ಇವಾಗ? ಸೊ ಈ ಮುಂದಿನ ಸಿನಿಮಾಗಳು ಯಾವ ರೀತಿ ಇರಬೇಕು, ಆ ಒಂದು ಮಾರ್ಕೆಟ್ ಸ್ಟೆಬಿಲೈಸ್ ಆಗಿ ಇಟ್ಕೊಳ್ಳೋದು ನಿಮ್ಮ ಮಾರ್ಕೆಟ್? ಮಾರ್ಕೆಟ್ ರಿಕವರಿ ಖಂಡಿತ ಆಗಿದೆ. ಆಸ್ ಐ ಸಿ ಇವಾಗ ನಾನು ಮುಂಚೆ ಹಿಂಗೆ ಹೋಗಿ ಎಲ್ಲೋ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೂ ಎಲ್ಲೋ ಒಂದ್ ಕಡೆ ರೋಡಲ್ಲಿ ನೋಡ್ಬೇಕಾದ್ರೆ ಯಾರು ಸಿಕ್ಕಾಗ ಆಡಿಯನ್ಸ್ ಮಾತಾಡಬೇಕಾದ್ರೆ ನಮ್ಮನ್ನ ನೋಡುವಂತ ಸೆನ್ಸಿಬಿಲಿಟೀಸ್ ಅವರಲ್ಲಿ ಚೇಂಜಸ್ ನಮ್ಗೆ ಗೊತ್ತಾಗುತ್ತೆ. ಈಗ ಈ ಹಿಂದೆ ಎಲ್ಲೂ ಅಂದ್ರೆ ನನ್ಗೆ ಇಷ್ಟಪಡೋದು ಕಡಿಮೆ ಆಗಿತ್ತು ಅನ್ನೋದಿಲ್ಲ. ಅದೇ ಟ್ರೆಂಡ್ ಎಷ್ಟು ಮಟ್ಟಿಗೆ ಕಂಪ್ಲೀಟ್ ಆಗಿದೆ ಅಂದ್ರೆ ನಾನ್ ಮಾಡೋ ಸಿನಿಮಾ ಅವ್ರಿಗೆ ಓಕೆ ಒಂದ್ ಸ್ವಲ್ಪ ಮೋಸ್ಟ್ಲಿ ಆ ಟ್ರೆಂಡಿಗೆ ಇಲ್ಲ ನನಗೆ. ಅವ್ರ ಮಾತಲ್ಲಿ ನನ್ನ ಮಾತಾಡಿದ್ರೆ ಸರ್ ನಿಮ್ಗೆ ಗೊತ್ತಿದೆ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಸರ್, ಸರ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸರ್, ಹ್ಯಾಂಡ್ಸಮ್ ಆಗಿದ್ದಾರೆ ಸರ್. ಈ ಮಾತುಗಳಿಗೂ ಸರ್ ನೀವು ಇವಾಗ ಕಥೆ ಆಯ್ಕೆ ಮಾಡಿದ್ರಲ್ಲ ಸರ್ ತುಂಬಾ ಚೆನ್ನಾಗಿದೆ, ಈ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸರ್ ಇದು ತುಂಬಾ ಚೆನ್ನಾಗಿತ್ತು ಸರ್, ನೀವು ವಿಷಯ ಎತ್ಕೊಂಡ್ರಲ್ಲ ಸರ್, ಅಂದ್ರೆ ಸೆನ್ಸಿಬಿಲಿಟಿ ಸಿಕ್ಕೊಂಡು ಮಾತಾಡ್ತಿದ್ರಲ್ಲ ಆ ನಂಬಿಕೆ ಇವತ್ತಿನ ಟ್ರೆಂಡಿಗೆ ಒಂದು ನನ್ನ ಪ್ರಕಾರ ಒಂದು ಮಾರ್ಕೆಟ್ ರಿಕವರಿ ಅಂತ ಅನ್ಕೊಳ್ತೀನಿ. ದೇ ಹ್ಯಾವ್ ಕಾನ್ಫಿಡೆನ್ಸ್. ಓಕೆ ಇವ್ರು ವಿಷಯಗಳನ್ನ ಹೇಳ್ಕೊಂಡು ವ್ಯಕ್ತಿ ಇವನ್ ಸಿನಿಮಾಗಳಲ್ಲಿ ಒಂದು ಅರ್ಥಗಳಿರುತ್ತೆ. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ಸಿನಿಮಾ ಸಿಕ್ತು ಮಾಡ್ತಾ ಇಲ್ಲ ಇವನು. ಸಿನಿಮಾ ಕಮರ್ಷಿಯಲಿ ಸಕ್ಸಸ್ ಫೇಲಿಯರ್ ಬೇರೆ, ಅದು ಆಡಿಯನ್ಸ್ ಇವತ್ತು ಗಮನಿಸಲ್ಲ. ಬಟ್ ಏನ್ ಸೆನ್ಸಿಬಿಲಿಟಿ ಇಟ್ಕೊಂಡು ಇವನು ಮಾಡ್ತಾ ಇದ್ದಾನೆ, ಇವನ ಆಲೋಚನೆ ಓಕೆ ದೊಡ್ಡ ಮಟ್ಟಕ್ಕೆ ಇದೆ ಅನ್ನೋ ಒಂದು ನಂಬಿಕೆ ಹೊಂದಿದೆಯಲ್ಲ, ದಟ್ ಈಸ್ ಮಾರ್ಕೆಟ್ ರಿಕವರಿ. ಈಗ ನಾವು ನೆಕ್ಸ್ಟ್ ಮಾಡೋದು ಸಿನಿಮಾದಲ್ಲಿ ಆ ಕಥೆನಲ್ಲಿ ಆ ಒಂದು ಗಾಢತೆ ಅದರಲ್ಲಿ ಇರ್ತಕ್ಕಂಥ ಒಂದು ಮೆಚೂರಿಟಿ ಪ್ರೌಢತೆ ಇದ್ದಾಗ ಈ ಏನ್ ನಾನು ರಿಕವರಿ ಮಾಡಿದ್ವಿ ಅದು 100% ಮಲ್ಟಿಪ್ಲೈ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್. ನಿಮ್ಮ ಬ್ಯಾನರ್ ಅಲ್ಲಿ ಮುಂದಿನ ಚಿತ್ರ ಸರ್ ಕಿರಣ್ ಕಿತ್ತೋಗ್ಬಿಟ್ಟು ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಅದು ಹೇಳಕ್ ಬರಲ್ಲ ಸರ್, ಅದು ಅಂದ್ರೆ ಇಷ್ಟ ಆಗ್ಬೇಕು ಕಥೆ ಇಷ್ಟ ಆಗಿ ಆ ಟೈಮಲ್ಲಿ ನಾವು ಮಾಡ್ಬೇಕು ಅನ್ಸ್ಬೇಕು. ಬಟ್ ವೆರಿ ಶಾರ್ಟ್ ಅಂದ್ರೆ ನಾನು ಡೈರೆಕ್ಷನ್ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಬರೀತಾ ಇದ್ದೀನಿ, ಗೊತ್ತಿಲ್ಲ ಅದನ್ನೇ ಮಾತಿನೋದಿಲ್ಲ. ಈ ಒಂದು ಕೆಲಸ ಏನೋ ಮಾಡ್ಬೇಕಲ್ಲ, ನಾವು ಖಾಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಬರವಣಿಗೆ ನಡೀತಾ ಇತ್ತು, ಓಕೆ ಇದನ್ನ ನಾನು ಡೈರೆಕ್ಟ್ ಮಾಡ್ತೀನಿ ಸತ್ಯಕ್ಕೆ ಯೋಚನೆ ಇದೆ, ಗೊತ್ತಿಲ್ಲ ಮುಂದೆ ಏನಾಗುತ್ತೆ, ಸ್ಟಿಲ್ ಅನ್ಸರ್ಟೈನ್ಸಿ ಹೆಂಗ್ ಬರುತ್ತೆ ಫಿಲಮ್. ಅಲ್ಲದೆ ಬೇರೆ ಯಾವ ಚಿತ್ರದಲ್ಲಿ ಸರ್ ನಾನು ಸುಮ್ಮನೆ ಸರ್ ಆಲ್ರೆಡಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಅದ್ರ ಹೆಸರೇನು ಇಟ್ಟಿಲ್ಲ, ಇಲ್ಲಿ ಹೊರಗಡೆ ಅದ್ರದ್ದು ವಿಷಯ ಬಂದಿಲ್ಲ. ವೆರಿ ಶಾರ್ಟ್ಲಿ ಅದ್ರದ್ದು ಅನೌನ್ಸ್ಮೆಂಟ್ಸ್ ಮಾಡ್ತೀವಿ. ಬಟ್ ಸದ್ಯಕ್ಕೆ ಸರಳ ಸೂಪರ್ ರಿಲೀಸ್ ಆಗ್ಬೇಕು, ಆಮೇಲೆ ಇನ್ನೊಂದು ನಾನು ಸಿನಿಮಾ ಸರ್ ಮಾಡ್ತಿರೋ ಸಿನಿಮಾ ಒಂದು ಅದಾದ್ಮೇಲೆ ಸದ್ಯಕ್ಕೆ ಸಿನಿಮಾ ಸ್ಟೋರಿ ಪ್ಯಾನ್ ಇಂಡಿಯಾ. ಸೊ ಈ ಕಾಂಪಿಟೇಷನ್ ಜಾಸ್ತಿ ಇದೆ ಪ್ಯಾನ್ ಇಂಡಿಯಾ ಕಂಪೇರ್ ಮಾಡ್ತಾರೆ. ಸೊ ಆ ಕಾಂಪಿಟೇಷನ್ ರೀಚ್ ಮಾಡಕ್ ಏನು ವರ್ಕ್ ಮಾಡ್ಬೋದು, ಏನು ಸ್ಪೆಷಲ್ ಎವ್ರಿ ಸಿನಿಮಾ ಇಸ್ ಯೂನಿವರ್ಸಲ್. ಅದು ಹಂಗೆ ಆಗಿದೆ ಬಿಕಾಸ್ ಆಫ್ OTT ಪ್ಲಾಟ್ಫಾರ್ಮ್, ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲ ಕಡೆ ಕಂಟೆಂಟ್ ಅನ್ನು ಹುಡುಕ್ತಾ ಇದ್ದಾರೆ. ಇವತ್ತು ಭಾಷೆ ಬಿಟ್ಬಿಟ್ಟಿದ್ದಾರೆ. ಈ ನಾರ್ತ್ ಅಲ್ಲಿ ಕೂಡ ನಮ್ಮ ಸೌತ್ ಸಿನಿಮಾನ
ಅಷ್ಟೇ ಇರುತ್ತೆ. ಮುಂಚೆ ಎಷ್ಟು ಇಷ್ಟಪಡ್ತಾರೆ ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತಾರೆ. ಅವ್ರಿಗೆ ಕಂಟೆಂಟ್ಸ್ ಸೌತ್ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಸೌತ್ ಕಂಟೆಂಟ್ಸ್ ಕಾಣಿಸ್ತಾ ಇದೆ ಅಂತಂದಾಗ ಓಕೆ ನಮ್ಗೆ ಆಡಿಯನ್ಸ್ ಇದಾರೆ ಅಂತ ನಮಗೆ ಗೊತ್ತಾಗಿದೆ. ಸೊ ಹಾಗಾಗಿ ನಾವು ಅಷ್ಟು ಸ್ಟ್ರಾಂಗ್ ಕನ್ನಡ ಇನ್ನೂ ಮಾತ್ರ ಹೋಗ್ಬೇಕು. ಸೊ ಇಂಡಿಯಾಕ್ಕೆ ದಟ್ ಇಸ್ ಸ್ಟ್ರಾಂಗ್ ಇಂಡಿಯಾ ಅಷ್ಟೇ. ಇಟ್ಸ್ ಎ ರೆವಲ್ಯೂಷನ್. ಬಹುಶಃ ಅಲ್ಲಿ ಕನ್ನಡ ಸ್ವಲ್ಪ ಏನು ಅವ್ರಿಗೆ ಸ್ಯಾಟಿಸ್ಫೈ ಆಗ್ತದೆ. ಇಂಗ್ಲಿಷ್ ಮಲಯಾಳಂ ಸಿನಿಮಾ, ತೆಲುಗು ಸಿನಿಮಾ, ಕನ್ನಡ ಸಿನಿಮಾಗಳು ಜಾಸ್ತಿ ಕಡಿಮೆ ಬಿತ್ತು ನಾರ್ತ್ ಅಲ್ಲಿ. ಸೊ ಹಾಗಾಗಿ ಡಿಜಿಟಲ್ ವರದಿಂದ ಅಲ್ಲಿ ಎತ್ಕೊಂಡು ಹೋಯ್ತು. ಇಟ್ಸ್ ಗ್ರೋಯಿಂಗ್. ಈ ಹೊಸ ನ್ಯೂ ಕಮರ್ಸ್ ಹೊಸ ಕಥೆಗಳು ತಗೊಂಡು ಲಾಸ್ಟ್ ಟೈಮ್ ಆಡಿಯನ್ಸ್ ಇದ್ದಾರೆ ಅಂತಂದ್ರೆ ನಾವು ಕಂಟೆಂಟ್ ಮೇಲೆ ವರ್ಕ್ ಮಾಡ್ಬೋದು ಹೊರತು ಆಟೋಮೆಟಿಕ್ ಆಗಿ ಜಸ್ಟ್ ಒಂದು ಲ್ಯಾಂಗ್ವೇಜ್ ಚೇಂಜ್ ಒಂದು ಜಗ್ ಮಾಡ್ಬೋದು, ಏನೇ ಮಾಡ್ಬೋದು. ಸೊ ಆಟೋಮೆಟಿಕ್ಲಿ ಗ್ರೋತ್ ಆಗಿ ಹೋಗಿದೆ. ಇಟ್ ಇಸ್ ಜಸ್ಟ್ ಲೈಕ್ ಆ ಕಂಟೆಂಟ್ ಸ್ಟ್ರಾಂಗ್ ಇದ್ರೆ ಸಾಕು ಪ್ಲಾನ್ ಇದೆ ಅಷ್ಟೇ. ಬೇರೆ ಎಫರ್ಟ್ ಇಲ್ಲ ಆಗಿರೋದು. ಸರ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ರಿ. ಸೊ 4 ಶೇಡ್ಸ್ ಬರ್ತಿರೋದ್ರಿಂದ ಅವರು ಡೈರೆಕ್ಟ್ ಹೇಳ್ತಿದ್ರು 60 to 80 days ಟಾರ್ಗೆಟ್ ಇಟ್ಕೊಂಡಿದ್ರು ಅಂತ. ಅಷ್ಟರಲ್ಲಿ ನಿಮ್ಗೆ ಆಗುತ್ತಾ ಟ್ರಾನ್ಸ್ಫಾರ್ಮೇಶನ್ ಮಾಡೋದು? ಅಲ್ಲ, ನಂಬರ್ ಆಫ್ 14 days ಅಷ್ಟೇ. ನಾಟ್ ದಟ್ ಇವಾಗ ನಾವು ಸ್ಟಾರ್ಟ್ ಮಾಡಿ 60 ಫಿನಿಶ್ ಮಾಡ್ತೀವಿ ಅನ್ನೋದು. ನಂಬರ್ ಆಫ್ ವರ್ಕಿಂಗ್ ಡೇಸ್ ಅಷ್ಟೇ. ಯಾಕಂತಂದ್ರೆ 1 ದಿನದ 2 ದಿನದ ಬರಲ್ಲ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಶೂಟ್ ಮಾಡಿರ್ತೀವಿ, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಒಂದು ಟೈಮ್ ಕೊಡ್ತೀವಿ. ಅದಾದ್ಮೇಲೆ ಮಾಡುವಂತ ಒಂದು 10 ದಿನ. ಸೊ ಇನ್ನು 10 ದಿನ, 10 ದಿನ, ಇನ್ನೊಂದು 10 ದಿನ, ಈ ತರ ಸೇರಿ ಹೇಳ್ತಾರೆ. ಥ್ಯಾಂಕ್ ಯು ಸರ್.